ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದೆ ನಾವು ನುಡಿಯ ಕಲಿಕೆ ಸಂಚಿಕೆ 1ರಿಂದ 23ರವರೆಗೆ ದ್ವಿತೀಯ PUC ಕನ್ನಡ ಪದ್ಯ ಪಾಠಗಳನ್ನು ವಿವಿಧ ರೀತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಇವತ್ತು ಪರೀಕ್ಷೆಯ ಹಿತದೃಷ್ಟಿಯಿಂದ ಪ್ರಶ್ನೋತ್ತರವನ್ನು ಚರ್ಚೆ ಮಾಡಬೇಕು ಅಂತ ಯೋಚನೆ ಮಾಡಿ ಪರೀಕ್ಷೆಯ ದೃಷ್ಟಿಕೋನದಿಂದ ಯಾವೆಲ್ಲ ಪ್ರಶ್ನೆಗಳು ಬರುತ್ತೋ ಅದನ್ನು ಮಾತ್ರ ಚರ್ಚೆ ಮಾಡಬೇಕು ಅಂತ ಬಯಸ್ತೇನೆ. ಇವತ್ತು ದ್ವಿತೀಯ PUC ಕನ್ನಡದ ಮೊದಲ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ. ಈ ಪದ್ಯದ ಕುರಿತಾಗಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ ನಿಮ್ಮ ಜೊತೆ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಕದಡಿದ ಸಲಿಲಂ ತಿಳಿವಂದದೆ ಎನ್ನುವಂಥ ಪದ್ಯವನ್ನು ಬರೆದವರು ನಾಗಚಂದ್ರ. ನಾಗಚಂದ್ರ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬ. ಅವನ ಕಾಲಮಾನ ಸುಮಾರು 12ನೇ ಶತಮಾನ ಅಂತ ಈಗಾಗಲೇ ಚಿಂತಕರು ಗುರುತಿಸಿದ್ದಾರೆ. ಇವನೊಬ್ಬ ಜೈನ ಕವಿ. ಇವನು ಬರೆದಿದ್ದ ಕಾವ್ಯ ಪಂಪರಾಮಾಯಣ. ಸಲಿಲ ಎನ್ನುವ ಅರ್ಥ ಸಾಧ್ಯತೆಯೇ ನೀರು ಎಂದು ನಾವು ಕರೆಯುತ್ತೇವೆ. ಕದಡಿದ ಅಂದರೆ ಕದಡಿ ಹೋದ, ಕಳುಕಾದ. ಸಲಿಲ ಅಂದರೆ ನೀರು. ತಿಳಿವಂದದೆ ತಿಳಿಯಾಗುತ್ತದೆ ಎನ್ನುವ ಅರ್ಥ ಸಾಧ್ಯತೆಯನ್ನು ಈ ಕವಿತೆ ನೀಡುತ್ತೆ. ಈ ಕವಿತೆ ಮುಖ್ಯವಾಗಿ ಚರ್ಚೆ ಮಾಡೋದು ರಾಮಾಯಣದ ಆಲೋಚನಾ ಕ್ರಮವನ್ನು. ಈ ಕವಿತೆಯನ್ನು ಯೋಚಿಸುವ ಮೊದಲು ನಾವು ಪೂರ್ವ ಪೀಠಿಕೆಯಾಗಿ ಗುರುತಿಸುವಂಥದ್ದು ಮುಖ್ಯವಾಗಿ ರಾಮ, ಸೀತೆ, ಲಕ್ಷ್ಮಣ ವನವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಪ್ರಮೋದವನದಲ್ಲಿ ಇರಿಸಿರುತ್ತಾನೆ. ಈ ಸಂದರ್ಭದಲ್ಲಿ ಈ ವಿಷಯವನ್ನು ತಿಳಿದಂಥ ರಾಮ, ಲಕ್ಷ್ಮಣರು ರಾವಣನ ಮೇಲೆ ಯುದ್ಧ ಮಾಡುತ್ತಾರೆಂದು ತಿಳಿದ ರಾವಣ ಯುದ್ಧಕ್ಕಾಗಿ ತಯಾರಿ ನಡೆಸುತ್ತಾನೆ. ಆ ತಯಾರಿಯ ಭಾಗವನ್ನೇ ಈ ಕವಿತೆ ಚರ್ಚೆಗೆ ಒಳಗು ಮಾಡಿದೆ. ಈ ಕವಿತೆಯಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡುವ ಪ್ರಶ್ನೆಗಳೆಂದರೆ, 1, ರಾವಣ ವಿದ್ಯಾದೇವತೆಯನ್ನು ಒಲಿಸಿಕೊಂಡಿದ್ದು ಹೇಗೆ ಎನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಕಲಿತ್ರೆ, ಅದೇ ಪ್ರಶ್ನೆ ಒಳಗಡೆ ವಿದ್ಯಾದೇವತೆ ಪ್ರತ್ಯಕ್ಷವಾಗಿದ್ದು ಹೇಗೆ, ವಿದ್ಯಾದೇವತೆ ರಾವಣನಿಗೆ ಏನು ಹೇಳಿತು, ವಿದ್ಯಾದೇವತೆ ಯಾವುದು ಎನ್ನುವ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು. ಮೊದಲನೇದು ನಾವು ನೋಡ್ಕೊಳ್ಳೋದು ರಾವಣ ವಿದ್ಯಾದೇವತೆಯನ್ನು ಒಲಿಸಿಕೊಂಡಿದ್ದು ಹೇಗೆ. ಇಲ್ಲಿ ಮುಖ್ಯವಾಗಿ ಚರ್ಚೆ ಮಾಡುವಂಥದ್ದು ನಾವು ರಾವಣನು ಆಕಾಶದಲ್ಲಿರುವ ಧ್ರುವ ನಕ್ಷತ್ರದಂತೆ ಮನಸ್ಸನ್ನು ನಿರೋಧಗೈದು ಮನಸ್ಸನ್ನು ಹತೋಟಿಗೆ ಪಡೆದುಕೊಂಡವನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸುತ್ತಾನೆ. ಹಾಗಾದರೆ ನೀವಿಲ್ಲಿ ಬರಿಬೇಕಾಗಿದ್ದೇನು ಅಂತ ಹೇಳಿದರೆ, ರಾವಣನು ತನ್ನ ಮನಸ್ಸನ್ನು ನಿಗ್ರಹಿಸಿಕೊಂಡು ಆ ನಿಗ್ರಹಿಸುವ ಕ್ರಮ ಬಾನಿನಲ್ಲಿರುವ ಧ್ರುವ ನಕ್ಷತ್ರದಂತೆ ಚಂಚಲವಾಗದೆ ಮನಸ್ಸನ್ನು ನಿಗ್ರಹಿಸಿಕೊಂಡು ತಪಸ್ಸು ಮಾಡ್ತಾನೆ. ಆ ತಪಸ್ಸಿಗೆ ಪ್ರತ್ಯಕ್ಷವಾಗುವ ದೇವತೆಯೇ ಬಹುರೂಪಿಣಿ ವಿದ್ಯೆ. ಈ ಬಹುರೂಪಿಣಿ ವಿದ್ಯೆ ರಾವಣನ ಎದುರಿನಲ್ಲಿ ಹೇಗೆ ಪ್ರತ್ಯಕ್ಷ ಆಯಿತು ಅಂತ ಹೇಳಿ ಯೋಚನೆ ಮಾಡುವಾಗ, ಮಳೆಗಾಲದಲ್ಲಿ ಮಳೆ, ಗುಡುಗು, ಸಿಡಿಲು, ಮಿಂಚು ಆರ್ಭಟಿಸಿದಂತೆ ನಾಲಿಗೆಯನ್ನು ಹೊರಕ್ಕೆ ಚಾಚಿ ಹೇಳು ಹೇಳೆಂದು ಬಹುರೂಪಿಣಿ ವಿದ್ಯೆ ರಾವಣನ ಎದುರಿನಲ್ಲಿ ಪ್ರತ್ಯಕ್ಷವಾಯಿತು. ಹೀಗೆ ಪ್ರತ್ಯಕ್ಷವಾದ ಬಹುರೂಪಿಣಿ ವಿದ್ಯೆ ರಾವಣನಿಗೆ ಏನು ಹೇಳಿತು? ಬಹುರೂಪಿಣಿ ವಿದ್ಯೆ ಪ್ರತ್ಯಕ್ಷವಾಗಿದ್ದು ರಾವಣನಿಗೆ ಹೇಳಿದ್ದು, ನಾನು ರಾಮ ಲಕ್ಷ್ಮಣರನ್ನು ಬಿಟ್ಟು ಉಳಿದೆಲ್ಲವರನ್ನು ಕೊಲ್ಲುತ್ತೇನೆ ಎಂದು ಬಹುರೂಪಿಣಿ ವಿದ್ಯೆ ಹೇಳುತ್ತದೆ. ಇದಿಷ್ಟನ್ನು ನಾವು ಬರೀ ಬಹುರೂಪಿಣಿ ವಿದ್ಯೆಯ ಆಲೋಚನಾ ಕ್ರಮದಲ್ಲೇ ಕಲಿತ್ರೆ ನಮಗೆ ಒಂದು 3-4 ಪ್ರಶ್ನೆಗಳು ಅದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ನಂತರದಲ್ಲಿ ನಾವು ಗಮನಿಸಬೇಕಾಗಿದ್ದು ಸೀತೆ ರಾಮನ ಹೆಂಡತಿ. ವನವಾಸದಲ್ಲಿದ್ದಾಗ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಪ್ರಮೋದವನದಲ್ಲಿ ಇರಿಸಿದ. ವನದಲ್ಲಿ ರಾವಣ ಸೀತೆಯನ್ನು ಇರಿಸಿದ. ರಾಮ
ಸೀತೆಯ ಗಂಡ. ರಾಮನು ರಾವಣನ ಮೇಲೆ ಯುದ್ಧ ಮಾಡುತ್ತಾನೆ. ಲಕ್ಷ್ಮಣ ರಾಮನ ತಮ್ಮ. ಅವನಿಗೆ ಈ ಕಾವ್ಯದಲ್ಲಿ ಸೌಮಿತ್ರಿ ಎಂದು ಕರೆಯಲಾಗಿದೆ. ರಾವಣ ಲಂಕೆಯ ಅಧಿಪತಿ. ಅವನಿಗೊಬ್ಬ ತಮ್ಮ ಇದ್ದ. ಅವನ ಹೆಸರು ವಿಭೀಷಣ. ಅವನ ಹೆಂಡತಿ ಮಂಡೋದರಿ. ಇಷ್ಟು ವಿಷಯಗಳು ಸಹ ನಿಮಗೆ 1 ಮಾರ್ಕಿನ ಪ್ರಶ್ನೆಗೋ 2 ಮಾರ್ಕಿನ ಪ್ರಶ್ನೆಗೋ ಅಲ್ಲಲ್ಲಿ ಕೇಳುವ ಸಾಧ್ಯತೆಗಳಿವೆ. ನಂತರದಲ್ಲಿ ರಾವಣನ ಮನಪರಿವರ್ತನೆ ಹೇಗಾಯಿತು ಎನ್ನುವ ಪ್ರಶ್ನೆಯನ್ನು ನಾವು ಅರ್ಥ ಮಾಡಲಿಕ್ಕೆ ಹೋದರೆ ಅದರಲ್ಲಿ ನಾವು ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಮುಖ್ಯವಾಗಿ ರಾವಣ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳೇನು, ಸೀತೆ ರಾವಣನನ್ನು ನೋಡಿ ಹೇಗೆ ಪ್ರತಿಕ್ರಿಯಿಸಿದಳು, ರಾವಣ ಸೀತೆಗೆ ಹೇಳಿದ ಮಾತುಗಳೇನು ಅನ್ನುವ ವಿವರಣೆಗಳ ಜೊತೆಗೆ ರಾವಣನ ಮನಪರಿವರ್ತನೆ ಹೇಗಾಯಿತು ಎನ್ನುವುದನ್ನು ನಾವು ಗ್ರಹಿಸ್ಬೋದು. ಅದರಲ್ಲಿ ಮೊದಲ ಪ್ರಶ್ನೆ, ರಾವಣನು ಸೀತೆಯಲ್ಲಿಗೆ ಹೇಗೆ ಬಂದ ಎನ್ನುವ ವಿವರಣೆಯನ್ನು ನಾವು ಗುರುತಿಸ್ಕೊಂಡು ಹೋದರೆ, ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದಂಥ ರಾವಣನು ಅದನ್ನು ಪರೀಕ್ಷಿಸುತ್ತಾನೆ. ಪರೀಕ್ಷಿಸಿದಾಗ ರಾವಣನಿಗೆ ಅರ್ಥ ಆಗೋದೇನು ಅಂತ ಹೇಳಿದರೆ, ಈ ಜಗತ್ತಿನಲ್ಲಿ ನನ್ನನ್ನು ಜಯಿಸುವವರು ಯಾರೂ ಇಲ್ಲ ಅಂತ ಹೇಳಿ ಅವನ ಭುಜ ಬಲ ಎಲ್ಲವನ್ನ ವೀಕ್ಷಿಸಿದವನು ನಂತರ ಅವನಿಗೆ ನೆನಪಾಗುವುದು ಸೀತೆ. ಸೀತೆ ಪ್ರಮೋದವನದಲ್ಲಿ ಇದ್ದಳು. ಹಾಗಾಗಿ ರಾವಣ ನೇರವಾಗಿ ಪ್ರಮೋದವನಕ್ಕೆ ಬರ್ತಾನೆ. ಬಂದಾಗ ಸೀತೆಯನ್ನು ನೋಡಿ ಆತ ಹೇಳುವಂಥ ಮಾತು, ನಾನು ಈಗಾಗಲೇ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದ್ದೇನೆ. ನಾಳಿನ ಯುದ್ಧದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನ ಕೊಲ್ಲುತ್ತೇನೆ. ಆ ನಂತರದಲ್ಲಿ ಅವರಿರುವುದೇ ಇಲ್ಲ. ಹಾಗಿರುವಾಗ ನೀನು ನನ್ನವಳಾಗು, ಈ ಸಾಮ್ರಾಜ್ಯವೆಲ್ಲ ನಿನ್ನದೇ ಎನ್ನುವ ಮಾತನ್ನು ನೇರವಾಗಿ ಹೇಳ್ತಾನೆ. ಈ ನಡುವೆ ಸೀತೆ ರಾವಣನನ್ನು ನೋಡಿ ಪ್ರತಿಕ್ರಿಯಿಸುವುದು ಅನ್ನುವ ಒಂದು ಭಾಗ ಇದೆ. ಹೀಗೆ ಬಂದಂಥ ರಾವಣನನ್ನು ಸೀತೆ ನೋಡ್ತಾಳೆ. ನೋಡುವಿಕೆಗೆ ಸೀತೆಗೆ ಸಹಾಯ ಮಾಡಿದವರು ಸಖಿಯರು. ಜೊತೆಗಿದ್ದ ಸಖಿಯರು ಸೀತೆಗೆ ರಾವಣ ಬಂದ ಅಂತ ತೋರಿಸಿದಾಗ ಸೀತೆ ರಾವಣನನ್ನು ನೋಡಿದ್ಲು. ಆಗ ಕವಿ ಹೇಳುವ ಮಾತು, ರಾವಣನ ರೂಪ ತೃಣಕಲ್ಪವಾಯಿತು. ರಾವಣನನ್ನು ನೋಡಿದ ತಕ್ಷಣ ಅವಳಿಗೆ ರಾವಣ ಹುಲ್ಲಿಗೆ ಸಮಾನ ಅಂತ ಅನಿಸ್ಬಿಡ್ತು. ಹೀಗೆ ಅನ್ನಿಸಿದಾಗ ರಾವಣ ಯಾವಾಗ ನಾನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದ್ದೇನೆ, ನಾಳಿನ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಕೊಲ್ತೇನೆ, ಆ ಮೊದಲು ನೀನು ನನ್ನವಳಾಗು, ಈ ಸಾಮ್ರಾಜ್ಯ ಎಲ್ಲ ನಿಂದೆ ಅಂತ ಹೇಳಿದ್ನೋ, ಆಗ ಸೀತೆಗೆ ಮನಸ್ಸು ವಿಚಲಿತಗೊಂಡಿತು, ಭಯಗೊಂಡಳು. ಅವಳು ಹೇಳ್ತಾಳೆ, ರಾಮ ಮತ್ತು ಲಕ್ಷ್ಮಣರ ಉಸಿರು ಇರುವವರೆಗೆ, ಇವರಿಬ್ಬರ ಉಸಿರು ಇರುವವರೆಗೆ ನನ್ನ ಉಸಿರಿರುತ್ತೆ, ಇಲ್ಲದಿದ್ದರೆ ನನ್ನ ಉಸಿರು ಇರೋದಿಲ್ಲ ಅಂತ ಹೇಳಿ ಭೂಮಿಗೆ ಸೀತೆ ಬಿದ್ದಳು. ಹಾಗೆ ಬಿದ್ದಾಗ ರಾವಣನಿಗೆ ಸೀತೆಯನ್ನು ನೋಡಿ ಮನ ಪರಿವರ್ತನೆ ಆಗುತ್ತೆ. ಅದನ್ನೇ ಕವಿ ಹೇಳ್ತಾನೆ, ಕದಡಿದ ಸಲಿಲಂ ತಿಳಿವಂದದೆ. ಅವನ ಮನಸ್ಸು ಕದಡಿದ್ದಂಥ ಮನಸ್ಸು ಈಗ ಏನಾಯಿತು, ತಿಳಿಯಾಯಿತು. ತಿಳಿಯಾಗಿ ಪ್ರಮುಖವಾದ ಪ್ರಶ್ನೆ ನಾವು ಮಾತನಾಡ್ತಿರೋದು, ರಾವಣನ ಮನ ಪರಿವರ್ತನೆ ಹೇಗಾಯಿತು. ಈಗ ರಾವಣ ನನಗೆ ಸೀತೆ ಬೇಡ ಎಂದು ಅವನ ಮನಸ್ಸು ಪರಿವರ್ತನೆ ಆಗಲಿಕ್ಕೆ ಈ ಕವಿತೆ ಕೆಲವು ಕಾರಣಗಳನ್ನು ಹೇಳುತ್ತೆ. ಪರೀಕ್ಷೆಯ ದೃಷ್ಟಿಯಿಂದ ನಾವು ಯೋಚನೆ ಮಾಡುವಂಥದ್ದು, ಒಂದು, ರಾವಣ ಆರಾಧನೆ ಮಾಡುವಂಥ ದೇವರು ಬಾಹುಬಲಿಯಾಗಿದ್ದು, ಬಾಹುಬಲಿಯೇ ಎಲ್ಲವನ್ನು ತ್ಯಜಿಸಿ ರಾಜ್ಯ, ಲಕ್ಷ್ಮಿ, ವಸ್ತ್ರ ಎಲ್ಲವನ್ನು ತ್ಯಜಿಸಿ ನಿಂತ ಕಾರಣ ಅವನನ್ನು ಆರಾಧನೆ ಮಾಡುತ್ತಿರುವ ರಾವಣ ಸೀತೆಯನ್ನು ಬಯಸುವುದು ತಪ್ಪು. ಹಾಗಾಗಿ ಸೀತೆ ನನಗೆ ಬೇಡ. ಒಂದು. ಎರಡನೇದು, ರಾವಣನ ಕುಲ ಈ ಮೊದಲು ಅವನು ಬ್ರಾಹ್ಮಣ ಕುಲದವನಾಗಿದ್ದು ಆ ಕುಲಕ್ಕೆ ಅದರದ್ದೇ ಆದಂಥ ಅರ್ಥಗಳಿವೆ, ಗೌರವಗಳಿವೆ. ಹಾಗಾಗಿ ಸೀತೆಯನ್ನು ನಾನು ಮೋಹಿಸಿದರೆ ಆ ಕುಲಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ಸೀತೆ ನನಗೆ ಬೇಡ. ಮೂರನೇದು, ರಾವಣ ಒಬ್ಬ ರಾಜನಾಗಿದ್ದುಕೊಂಡು ಸೀತೆಯನ್ನು ವ್ಯಾಮೋಹಿಸಿದರೆ ಯಥಾ ರಾಜ ತಥಾ ಪ್ರಜೆಗಳೆಂಬ ಮಾತಿನಂತಿರುವ ಪ್ರಜೆಗಳು
ನಾಳೆ ಇಂಥ ಕೆಲಸಕ್ಕೆ ಕೈ ಹಾಕುತ್ತಾರೆ, ಹಾಗಾಗಿ ನನಗೆ ಸೀತೆ ಬೇಡ. 4ನೇದು, ರಾವಣನ ತಮ್ಮ ವಿಭೀಷಣ ಅವನಿಗೆ ಬುದ್ಧಿ ಹೇಳುವ ತಿದ್ದುವ ಎಲ್ಲ ಅಧಿಕಾರವನ್ನು ರಾವಣ ಹೊಂದಿದ್ದ. ಈಗ ರಾವಣ ಏನಾದರೂ ಸೀತೆಯನ್ನು ಮೋಹಿಸಿದರೆ ನಾಳೆ ಅವನ ತಮ್ಮನಾದ ವಿಭೀಷಣ ಅವನ ಮಾತು ಕೇಳೋದಿಲ್ಲ. ಈ ಎಲ್ಲ ಕಾರಣಗಳಿಂದ ಪುರಜನಕ್ಕೆ ಎಲ್ಲರನ್ನ ಕರೆದ ರಾವಣ ನನಗೆ ಸೀತೆ ಬೇಡ ಅಂತ ಹೇಳಿ ನಿರ್ಧರಿಸುತ್ತಾನೆ. ಹೀಗೆ ನಿರ್ಧರಿಸಿದ ರಾವಣನ ಕೊನೆಯ ನಿರ್ಧಾರ ಏನಾಗಿತ್ತು ಎನ್ನುವುದನ್ನು ನಾವು ಚರ್ಚೆ ಮಾಡಬೇಕಾಗತ್ತೆ. ಪ್ರಶ್ನೆ ಇದೆ, ರಾವಣನ ಕೊನೆಯ ನಿರ್ಧಾರ ಏನಾಗಿತ್ತು? ರಾವಣ ಯೋಚನೆ ಮಾಡ್ತಾನೆ, ಹಾಗೆ ಸೀತೆಯನ್ನು ಕಳಿಸಿದ್ರೆ ಈ ಜಗತ್ತಿನಲ್ಲೇ ಶೂರ ವೀರ ಯಾರೂ ಸಹ ಸೋಲಿಸಲಾಗದ ರಾವಣ ಸೀತೆಯನ್ನು ಹಾಗೆ ಕೊಟ್ಟ ಎನ್ನುವ ಪ್ರತಿಷ್ಠೆಯ ಕಾರಣ ಆಗತ್ತೆ ಅಂತ ಹೇಳಿ ಆತ ಏನು ನಿರ್ಧರಿಸುತ್ತಾನೆ, ನಾಳೆಯ ಯುದ್ಧದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ಸೋಲಿಸಿ ಸೀತೆಯನ್ನು ನಾನೇನು ಮಾಡ್ತೀನಿ, ಉಡುಗೊರೆಯಾಗಿ ಕೊಡ್ತೇನೆ ಅಂತ ಹೇಳಿ ರಾವಣ ನಿರ್ಧರಿಸುತ್ತಾನೆ. ಎಷ್ಟು ಪ್ರಶ್ನೆಗಳು ಮುಖ್ಯವಾಗಿ ಈ ಭಾಗದಿಂದ ಚರ್ಚೆಗೆ ಒಳಗಾಗುತ್ತೆ. ಈ ಎಲ್ಲ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ತಿಳಿಯುವುದ್ರ ಮೂಲಕ ನಮ್ಮ ಚಾನಲ್ನಲ್ಲಿರುವಂಥ ಅಧ್ಯಾಯ 2 ಭಾಗದಲ್ಲಿ ಈ ಕುರಿತಾದ ಎಲ್ಲ ವಿವರಣೆಗಳನ್ನು ನಾನು ಈ ಮೊದಲು ತಿಳಿಸಿದ್ದೇನೆ. ಅಗತ್ಯವಿದ್ದರೆ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ನೋಡ್ಕೋಬಹುದು.